ರಾಜ್ಯಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಬಹಳ ಜೋರಾಗಿದೆ. ಬಸವನಗುಡಿ ದೊಡ್ಡ ಗಣೇಶ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆ, ವಿಘ್ನ ವಿನಾಶಕನಿಗೆ ಏನು ಅಲ್ಲಿ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ವಿಘ್ನ ವಿನಾಶಕನ ದರ್ಶನಕ್ಕೆ ಜನ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾನೆ ಇದ್ದಾರೆ. ಅಭಿಷೇಕದಲ್ಲಿ ಮಿಂದೇಳ್ತಿರುವಂಥ ಏಕದಂತ ಅದೇ ರೀತಿಯಾಗಿ ಜನ ಬಹಳ ಭಕ್ತಿ ಶ್ರದ್ಧೆಯಿಂದ ಇವತ್ತು ಯುಗಾದಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬನಶಂಕರಿ ದೇವಸ್ಥಾನದಲ್ಲೂ ಕೂಡ ಬಹಳ ವಿಶೇಷವಾದಂಥ ಪೂಜೆ ಆಗ್ತಿದೆ ಇವತ್ತು. ಇನ್ನು ಕಾಡುಮಲ್ಲೇಶ್ವರದಲ್ಲೂ ಕೂಡ ಪ್ರತಿ ಬಾರಿ ಹಬ್ಬದ ಸಂದರ್ಭದಲ್ಲಿ ಈ ದೇವಸ್ಥಾನಗಳಲ್ಲಿ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಭಕ್ತರು ಬರ್ತಾರೆ. ಯುಗಾದಿ ಪೂಜೆಗೆ ತಳಿರು ತೋರಣಗಳಿಂದ ಸಿಂಗಾರಗೊಂಡಿರುವಂಥ ದೇವಸ್ಥಾನಗಳನ್ನು ನೋಡೋದೇ ಒಂದು ಚಂದ. ಅಲ್ಲಿ ಬೆಳಗ್ಗೆಯಿಂದಲೇ ಬನಶಂಕರಿ ದೇವಸ್ಥಾನಕ್ಕೆ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿ ಯುಗಾದಿಯ ಪವಿತ್ರವಾದಂಥ ದಿನ ಇವತ್ತು. ಹೊಸದಾದಂಥ ಯೋಚನೆಗಳು, ಹೊಸದಾದಂಥ ಹಾದಿ, ಒಂದು ರೀತಿಯಾಗಿ ಎಲ್ಲದರಲ್ಲೂ ಕೂಡ ಹೊಸತನ್ನು ಕಾಡುವಂಥ ಹಬ್ಬ ಯುಗಾದಿ. ಹಾಗಾಗಿ ಆವತ್ತಿನ ದಿನ ಅಂದರೆ ಇವತ್ತಿನ ದಿನ ದೇವರ ದರ್ಶನವನ್ನು ಮಾಡುವ ಮೂಲಕ ನಮ್ಮ ದಿನ ಆರಂಭ ಆಗಲಿ ಅನ್ನೋದು ಎಲ್ಲರ ಇಚ್ಛೆ. ಅದಕ್ಕೋಸ್ಕರ ನೀವು ನೋಡ್ತಾ ಇದ್ದೀರಿ ಅಲ್ಲಿ ಹಾಲಿನ ಅಭಿಷೇಕ ಕೂಡ ಆಗ್ತಿದೆ ಬನಶಂಕರಿ ದೇವಿಗೆ. ಇನ್ನೊಂದು ಕಡೆ ಕಾಡುಮಲ್ಲೇಶ್ವರ ದೇವಸ್ಥಾನ, ಅದೇ ರೀತಿಯಾಗಿ ಗಣಪತಿ ದೇವಸ್ಥಾನದಲ್ಲೂ ಕೂಡ ನೋಡ್ತಾ ಇದ್ದೀರಿ ಏಕದಂತನಿಗೆ ವಿಶೇಷವಾದಂಥ ಪೂಜೆಯನ್ನು ಇವತ್ತು ಸಲ್ಲಿಸಲಾಗ್ತಾ ಇದೆ. ಇನ್ನು ವಯಸ್ಸಿನ ಮಿತಿ ಇಲ್ಲದೆ ಎಲ್ಲ ವಯೋಮಾನದವರು ಕೂಡ ಇವತ್ತು ಭಕ್ತಿ ಶ್ರದ್ಧೆಯಿಂದ ಬಂದು ದೇವರಿಗೆ ಪೂಜೆಯನ್ನು ಸಲ್ಲಿಸಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಬನಶಂಕರಿ ದೇವಿಯ ಪೂಜೆ ಕೂಡ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ 4:30-5 ಗಂಟೆಗೆ ಆರಂಭವಾಗಿದೆ. ಅದೇ ರೀತಿಯಾಗಿ ಗಣಪತಿ ದೇವಸ್ಥಾನದಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಲಾಗ್ತಿದೆ. ಇನ್ನು ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರ ಇರುತ್ತೆ. ಯುಗಾದಿಯ ಸಂಭ್ರಮ, ಮನೆಯಲ್ಲಿ ಸಂಭ್ರಮ ಇದ್ದರೆ ದೇವಸ್ಥಾನದಲ್ಲೂ ಕೂಡ ಬಂದು ಆಚರಣೆ ನಡೆಸಿದ್ದಾರೆ. ಇದೀಗ ಶ್ರುತಿ ಜಾಯ್ನ್ ಆಗಿದ್ದಾರೆ ಬಸವನಗುಡಿಯಿಂದ, ಅದೇ ರೀತಿಯಾಗಿ ಕಾಡುಮಲ್ಲೇಶ್ವರ ದೇವಸ್ಥಾನದಿಂದ ಮಮತಾ, ಇಬ್ಬರು ಕೂಡ ಜಾಯ್ನ್ ಆಗಿರೋದು. ಶ್ರುತಿ, ಈಗ ಮೊದಲನೇದಾಗಿ ಯಾವ ರೀತಿಯಾಗಿ ಸಂಭ್ರಮ ಇದೆ ಯುಗಾದಿಯದು, ಜೊತೆಗೆ ಇವತ್ತಿನ ದಿನ ಒಂದು ರೀತಿಯಾಗಿ ಹೊಸತಾಗಿ ಎಲ್ಲ ಕೂಡ ಆರಂಭ ಆಗುತ್ತೆ ಅನ್ನೋದು ನಂಬಿಕೆ. ಸೊ ಅಲ್ಲಿ ಹೇಗಿದೆ ಅಂತ ಆಚರಣೆ? ಅವಿನಾಶ್, ಯುಗಾದಿ ಹಬ್ಬದ ಸಂಭ್ರಮ ಸಿಲಿಕಾನ್ ಸಿಟಿಯಲ್ಲಿ ಮನೆ ಮಾಡಿರುವಂಥದ್ದು. ಭಾರತದ ಕೆಲವು ಭಾಗಗಳಲ್ಲಿ ಯುಗಾದಿ ಹಬ್ಬವನ್ನು ಹೊಸ ವರ್ಷದ ಆರಂಭ ಅಂತಲೂ ಕೂಡ ಆಚರಣೆ ಮಾಡಲಾಗುತ್ತೆ. ಅದೇ ರೀತಿ ಮನೆಗೆ ತಳಿರು ತೋರಣವನ್ನು ಕಟ್ಟಿ ಸಿಂಗಾರ ಮಾಡಲಾಗುತ್ತೆ. ಮನೆಗೆ ಒಂದು ಹೊಸ ಅಂದವನ್ನು ಕೊಡೋ ಜೊತೆಗೆ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಮಾಡ್ತಾರೆ. ಜೊತೆಗೆ ಇವತ್ತು ಏನು ಹೊಸ ವರ್ಷದ ಮೊದಲ ದಿನ ಆಗಿರೋದ್ರಿಂದ ವಿಘ್ನ ವಿನಾಶಕನನ್ನ ದರ್ಶನ ಮಾಡಿದರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಏನೇ ಪಾಪಗಳನ್ನು ಮಾಡಿದರೂ ಕೂಡ ವಿಘ್ನ ವಿನಾಶಕ ನಿವಾರಣೆಯನ್ನು ಮಾಡ್ತಾನೆ ಅನ್ನುವಂತಹ ನಂಬಿಕೆ ಹಿಂದಿನ ಕಾಲದಿಂದಲೂ ಕೂಡ ಇರುವಂಥದ್ದು. ಜೊತೆಗೆ ಎಲ್ಲ ಭಕ್ತರು ಕೂಡ ಮೊದಲು ಬರೋದು ವಿಘ್ನ ವಿನಾಶಕನ ದರ್ಶನವನ್ನು ಮಾಡೋದಕ್ಕೆ. ಹೀಗಾಗಿ ಇವತ್ತು ವಿಕಾರಿನಾಮ ಸಂವತ್ಸರದ ಚಂದ್ರಮಾನ ಯುಗಾದಿಯ ದಿನ ದೇವರ ದರ್ಶನವನ್ನು ಪಡೆಯೋದಕ್ಕೆ ಈಗ ಆಲ್ರೆಡಿ ಭಕ್ತರು ಬಂದಿದ್ದಾರೆ. ದೇವರು ಕೂಡ ವಿಘ್ನ ವಿನಾಶಕನನ್ನು ಕೂಡ ನೋಡ್ತಾ ಇರ್ಬೋದು. ನೋಡೋದಕ್ಕೆ 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಅಲಂಕಾರವನ್ನು ಮಾಡಿದ್ದಾರೆ. ಈಗ ಆಲ್ರೆಡಿ ವಿಶೇಷ ಅಭಿಷೇಕಗಳನ್ನು ಮಾಡಿದ್ರು. ಅಭಿಷೇಕದ ನಂತರದಲ್ಲಿ ಹೂವಿನ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಸಂಜೆವರೆಗೂ ಕೂಡ ವಿಶೇಷ ಪೂಜೆಗಳು ದೇವಸ್ಥಾನದಲ್ಲಿ ನಡೆಯುತ್ತೆ. ಭಕ್ತರು ದೇವರ ದರ್ಶನವನ್ನು ಪಡಿಬೋದು. ಕೇವಲ ದೊಡ್ಡ ಗಣೇಶ ದೇವಸ್ಥಾನ ಅಷ್ಟೇ ಅಲ್ಲ, ನಗರದ ಬೇರೆ ಬೇರೆ ದೇವಾಲಯಗಳಲ್ಲಿಯೂ ಕೂಡ ಇವತ್ತು ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಅವಿನಾಶ್, ಅದೇ ರೀತಿಯಾಗಿ ಮಮತಾ ಇದ್ದಾರೆ ಕಾಡುಮಲ್ಲೇಶ್ವರದಿಂದ. ಮಮತಾ, ಕಾಡುಮಲ್ಲೇಶ್ವರದಲ್ಲಂತೂ ಪ್ರತಿ ಬಾರಿ ಹಬ್ಬ ಆದಾಗ ಒಂದು ರೀತಿಯಾಗಿ ಸಂಭ್ರಮದ ವಾತಾವರಣ. ಸೊ ಬೆಳಗ್ಗೆ ಎಷ್ಟು ಗಂಟೆಯಿಂದ ಭಕ್ತರು ಬರ್ತಿದ್ದಾರೆ, ಸದ್ಯಕ್ಕೆ ಏನು ನೋಡ್ತಿದ್ರಲ್ಲಿ? ಹೌದು ಅವಿನಾಶ್, ಅಂದರೆ ಬೆಳಗ್ಗೆಯಿಂದನೇ ಭಕ್ತರೆಲ್ಲ ಬರ್ತಾ ಇದ್ದಾರೆ. ಏನು ಈ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದಂದು ಈ ದಿನ ಯುಗಾದಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಏನು ಯುಗಾದಿ ಅಂದರೆ ವರ್ಷದ ಮೊದಲನೇ ದಿನ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇದೇ ನಮಗೆ ಹೊಸ ವರ್ಷ ಅಂತಲೇ ಹೇಳ್ಬೋದು. ಈ ಒಂದು ಮೊದಲನೇ ದಿನ ಆಚರಣೆ ಮಾಡುವಂತಹ ಯುಗಾದಿ ಹಬ್ಬನ ಎಲ್ಲರೂ ಅತ್ಯಂತ ಸಂತೋಷದಿಂದ ಬರಮಾಡಿಕೊಳ್ತಾ ಇದ್ದಾರೆ. ಅಂದರೆ ಏನು ಬೆಳಗ್ಗೆಯಿಂದನೇ ಅಭ್ಯುಂಜನ ಸ್ನಾನ ಮಾಡಿರುವಂಥದ್ದಾಗಿರ್ಬೋದು, ನಂತರ ದೇವರ ದರ್ಶನ ಮಾಡೋದಕ್ಕೆ ದೇವಾಲಯಗಳಿಗೆ ತೆರಳ್ತಾರೆ. ಸೊ ಸದ್ಯ ನಾವಿವಾಗ ಮಲ್ಲೇಶ್ವರಂನಲ್ಲಿರುವಂಥ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿ ದೇವಸ್ಥಾನದಲ್ಲೂ ಸಹ ನೀವು ನೋಡ್ಬೋದು, ಏನು ಬೆಳಗ್ಗೆಯಿಂದ ವಿಶೇಷವಾಗಿ ಪೂಜೆಗಳನ್ನ ಮಾಡ್ತಾ ಇರುವಂಥದ್ದು, ಮತ್ತು ಅಭಿಷೇಕವನ್ನು ಪಂಚಾಮೃತ ಅಭಿಷೇಕನ ಮಾಡುವಂಥದ್ದು ಎಲ್ಲ ನಾವಿಲ್ಲಿ ನೋಡಬಹುದು. ಇದಿಷ್ಟೇ ಅಲ್ಲದೆ ಏನು ಈ ಯುಗಾದಿಯ ಒಂದು ವಿಶೇಷತೆ ಏನಪ್ಪ ಅಂದರೆ ಬೇವು ಬೆಲ್ಲವನ್ನು ಹಂಚುವಂಥದ್ದು ಅತ್ಯಂತ ವಿಶೇಷ. ಅದಷ್ಟೇ ಅಲ್ಲದೆ ಏನು ಲಕ್ಷ್ಮಿಗೆ ಪ್ರಿಯವಾದಂತಹ ಏನು ಮಲ್ಲಿಗೆ ಹೂವಿನ ಸೀಸನ್ ಅಂತ ಏನು ಕರಿತೀವಿ, ಈ ದಿನ ಲಕ್ಷ್ಮಿಗೆ ಮಲ್ಲಿಗೆ ಹೂವನ್ನು ಸಹ ಅರ್ಪಿಸುವಂಥದ್ದು ಸಹ ವಿಶೇಷ. ಆಮೇಲೆ ಎಲ್ಲೆಡೆ ಒಂದು ರೀತಿ ಹಬ್ಬದ ವಾತಾವರಣ ಕಳೆ ಕಟ್ಟುತ್ತೆ. ತಳಿರು ತೋರಣಗಳನ್ನು ಕಟ್ಟುವಂಥದ್ದು, ಮಾವಿನ ಎಲೆಗಳನ್ನು ಕಟ್ಟುವಂಥದ್ದು ಸಹ ಈ ಒಂದು ಹಬ್ಬದ ವಿಶೇಷ. ಆವಾಗಲೇ ನಮಗೊಂದು ರೀತಿ ಹಬ್ಬದ ಒಂದು ವಾತಾವರಣ ಮನೆ ಮಾಡುತ್ತೆ. ವಸಂತ ಕಾಲ ಅಂತ ನಾವೇನು ಕರಿತೀವಿ, ಈ ಒಂದು
ಕಾಲದಲ್ಲಿ ವಾತಾವರಣನೂ ಸಹ ಬದಲಾಗುವಂಥ ಕಾಲ ಇದು. ಈ ಒಂದು ಕಾಲಘಟ್ಟದಲ್ಲಿ ಏನು ನಮ್ಮ ಪಂಚಾಂಗಕ್ಕೂ ಸಹ ವಿಶೇಷವಾದಂಥ ಪೂಜೆಯನ್ನು ಮಾಡ್ತಾರೆ. ಅಂದರೆ ಪಂಚಾಂಗದಲ್ಲಿ ಏನು ವಾರ ತಿಥಿ ನಕ್ಷತ್ರ ಇವನ್ನೆಲ್ಲ ಸಹ ಪಠನೆ ಮಾಡಿ ಇದನ್ನು ಶ್ರವಣ ಮಾಡಿದ್ರೆ ಅಂದರೆ ಕೇಳಿಸ್ಕೊಂಡ್ರೆ ನಮಗೆ ಅತ್ಯಂತ ಶುಭ ಫಲ ಬರುತ್ತೆ ಅಂತಲೂ ಸಹ ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಸದ್ಯ ನಾವು ಇವಾಗ ಭಕ್ತರೆಲ್ಲ ತುಂಬ ಬೆಳಗಿನಿಂದನೇ ಬಂದಿರುವಂಥದ್ದು ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರು ಯಾವ ರೀತಿ ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಮೇಡಮ್, ಮೊದಲಿಗೆ ಯುಗಾದಿ ಹಬ್ಬದ ಶುಭಾಶಯ. ನೀವು ಯಾವ ರೀತಿ ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ? ನಾವು ಹೇಗೆಂದರೆ ಬೆಳಿಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡಿ ನಂತರ ದೇವರಿಗೆ ಪೂಜೆ ಮಾಡಿ ಬೇವು ಬೆಲ್ಲವನ್ನು ತಿಂದು ಮನೆ ಕುಟುಂಬದವ್ರ ಜೊತೆ ಎಲ್ಲ ಸಂತೋಷದಿಂದ ಖುಷಿಯಾಗಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಚೆನ್ನಾಗಿ ಓಕೆ, ಇವೆಷ್ಟು ಭಕ್ತರು ಹೇಳ್ತಕ್ಕಂಥ ಮಾತು. ಅಂದರೆ ಈ ದಿನ ವಿಶೇಷವಾಗಿ ಏನು ಅವ್ರ ಮನೆಗಳಲ್ಲೂ ಸಹ ಒಬ್ಬೊಬ್ಬರು ಒಂದೊಂದು ರೀತಿ ವಿಶೇಷವಾಗಿ ಹೊಸ ಬಟ್ಟೆನ ಧರಿಸಿ ಆಚರಣೆ ಮಾಡುವ